ಸ್ಟಾರ್ಟ್ ಅಂತ. ಮಾನ್ಯ ಚುನಾವಣಾ ಅಧಿಕಾರಿಗಳಲ್ಲಿ ಬೇಡಿಕೊಳ್ಳೋದು ಏನಪ್ಪ ಅಂತ ಅಂದ್ರೆ, ಮಾನ್ಯ ಚುನಾವಣಾ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತ ಅಂದ್ರೆ, ಏನು ಈ MLA ಆದರೂ MLA ಆಗಿ ಉಳ್ಕೋಬೇಕು, MP ಆದರೂ MP ಆಗಿ ಉಳ್ಕೋಬೇಕು. ಒಂದು ವೇಳೆ MLA ಆಗಿ ಏನಾದರೂ ತೀರೋಗ್ಬಿಟ್ರೆ, ಅಕಾಲಿಕ ಮರಣ ಹೊಂದ್ರೆ ಅವಾಗ ಬೈ ಎಲೆಕ್ಷನ್ ಮಾಡಲಿ. ಅಥವಾ ಇವ್ನು ಏನ್ ಮಾಡ್ತಾನೆ ಅಂದ್ರೆ MLA ಆಗಿ ಉಳ್ಕೊಂಡಿರ್ತಾನೆ, MP ಎಲೆಕ್ಷನ್ ಬರ್ತದೆ, ಅವಾಗ MLA ಆದನ್ ಏನ್ ಮಾಡ್ತಾನೆ, MP ಗೆ ಹೋಗ್ತಾರೆ. ತಿರ್ಗಾ ನಾನು MP ತಿರ್ಗಾ ಅವಾಗ ಅಲ್ಲಿ ಕ್ಷೇತ್ರ ಖಾಲಿ ಆಯ್ತದೆ, ತಿರ್ಗಾ ಅಲ್ಲೂ ಬೈ ಎಲೆಕ್ಷನ್ ಮಾಡಬೇಕು. ಅಂದ್ರೆ ನೀವ್ ಹೇಳೋದು ನಮ್ಮ ನಾಡಿಗೆ ಆಗ್ತಾ ಇರ್ತಕ್ಕಂಥ ಲಾಸ್ ಇದು. ಮಾನ್ಯ ನರೇಂದ್ರ ಮೋದಿಜಿ ಅವ್ರಿಗೂ ಮುಟ್ಟಬೇಕು ಈ ವಿಷಯ. ಸಂವಿಧಾನ ಖಂಡಿತವಾಗ್ಲು ಇಡೀ ಭಾರತ ದೇಶಕ್ಕೆ ಲಾಸ್, ಭಾರತ ದೇಶಕ್ಕೆ ಲಾಸು. ಈಗ ಒಂದ್ ತಿಂಗಳು ನೀತಿ ಸಮಿತಿ ಜಾರಿಗೆ ಮಾಡ್ತಾರೆ, ಒಂದ್ ಎಲೆಕ್ಷನ್ ಮಾಡಿದ್ರೆ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಯ್ತದೆ. ಅವಾಗ ಏನ್ ಮಾಡ್ಬೇಕು, ಜನಗಳು ಯಾವ್ದೋ ಗೌರ್ಮೆಂಟ್ ಕೆಲಸಗಳು ಆಗಲ್ಲ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಬೈ ಎಲೆಕ್ಷನ್ ಮಾಡಿದ್ರೆ ರೈತರುಗಳು ಏನ್ ಮಾಡ್ತಾರೆ, ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಬೆಡ್ಡಿಂದಂತೇಳಿ ಸಾಯ್ತಾ ಬಿದ್ದಿದ್ದಾರೆ. ಲಾಸ್ ಎಷ್ಟು ಆಯ್ತದೆ ಅಂದ್ರೆ ಇಲ್ಲಿ ಜನ ಸಾಯೋದು ಅಲ್ಲದೆ ದೇಶಕ್ಕೆ ಲಾಸು ಆಯ್ತದೆ. ಖಂಡಿತವಾಗ್ಲೂ ಲಾಸ್ ಆಯ್ತದೆ. ಖಂಡಿಸ್ತೀರಾ ನೀವು? 100% ಖಂಡಿಸ್ತೀವಿ ಇದನ್ನ. ಒಬ್ಬ MLA ಅದನ್ನು MLA ಆಗೇ ಉಳ್ಕೋಬೇಕು, MP ಆದರೂ MP ಆಗೇ ಉಳ್ಕೋಬೇಕು. ಅವ್ನು 5 ವರ್ಷ ಅದನ್ನು ಫಾಲೋ ಮಾಡ್ಲೇಬೇಕು. ಅಥವಾ ನಾನು MLA ಆಗ್ಬಿಟ್ಟಿದ್ದೀನಿ, MP ಎಲೆಕ್ಷನ್ ಬಂತು ಅಂತ ತಿರ್ಗಾ ಜಂಪ್ ಮಾಡಿ MP ಗೆದ್ರೆ ಲಾಸ್ ಯಾರಿಗಾಯ್ತದೆ? ದೇಶಕ್ಕೆ ಲಾಸ್ ಆಯ್ತದೆ. ದೇಶಕ್ಕೆ ಲಾಸ್ ಆಯ್ತದೆ, ಸಾರ್ವಜನಿಕರಿಗೆ ಲಾಸ್ ಆಯ್ತದೆ, ರೈತರಿಗೆ ಲಾಸ್ ಆಯ್ತದೆ. ಈ ಅದೇ ದುಡ್ಡನ್ನ ರೈತರಿಗೆ ಕೊಟ್ಟಿದ್ರೆ ಇವತ್ತು ಬಂಗಾರದ ಬೆಳೆ ಬೆಳೆಯೋರು ಅದೇ ಯಾವ್ದೇ ರೀತಿ ಒಂದು ಸಾಲ ಮನ್ನಾ ಮಾಡಲ್ಲ. ಏನಕ್ಕೆ ಬೇಕು? ಕರೆಕ್ಟ್. ಅಂದ್ರೆ ಇದು ನೀವ್ ಹೇಳೋ ಪ್ರಕಾರ ಭಾರತ ದೇಶದ ಮೋದಿವರೆಗೂ ಇದು ಮುಟ್ಟಬೇಕು. ನರೇಂದ್ರ ಮೋದಿಜಿ ಸಾಹೇಬ್ರಿಗೂ ಮುಟ್ಟಬೇಕಿದು. ಈ ದೇಶದ ರಾಷ್ಟ್ರಪತಿಗಳಿಗೂ ಮುಟ್ಟಬೇಕು. ಖಂಡಿತವಾಗ್ಲೂ ರಾಷ್ಟ್ರಪತಿಯವ್ರಿಗೂ ಮುಟ್ಟಬೇಕು. ಚುನಾವಣೆ ಅಧಿಕಾರಿಗಳ ಬಗ್ಗೆ ನೀವೇನು ಹೇಳಿ? ಎಸ್ಪೆಷಲಿ ಚುನಾವಣೆ ಅಧಿಕಾರಿಗಳಿಗೆ ಒಬ್ರು MLA ಆದನು MLA ಆಗಿ ಉಳ್ಕೋಬೇಕು, MP ಆದರೂ MP ಆಗಿ ಉಳ್ಕೋಬೇಕು. ಅಂದ್ರೆ 5 ವರ್ಷಗಳ ಕಾಲ ಸತತ ಅಕಾಲಿಕ ಮರಣ ಹೊಂದ್ರೆ ಮಾತ್ರ ಅವ್ರಿಗೆ ಚಾನ್ಸಸ್ ಕೊಡಬೇಕು. 5 ವರ್ಷ ಆದ್ಮೇಲೆ ಅವನ್ನೆಲ್ಲಾದ್ರೂ ಹೋಗ್ಲಿ ಬಿಡಿ. MP ಗಾರು ನಿಂತ್ಕೊಳ್ಳಿ, MLA ಗಾರು ನಿಂತ್ಕೊಳ್ಳಿ. ಇದು ದೇಶಕ್ಕೆ ಸಮೃದ್ಧಿ ಮಾತಿದು. ಖಂಡಿತವಾಗ್ಲೂ ಸರ್, ಇದನ್ನ ಚುನಾವಣಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೋತೀವಿ ನಾವು. ಇದನ್ನ ನರೇಂದ್ರ ಮೋದಿಜಿ ಅವ್ರಿಗೂ ಮುಟ್ಟಬೇಕು ಈ ವಿಷಯ. ರಾಷ್ಟ್ರಪತಿಗಳಿಗೂ ಮುಟ್ಟಿಸಬೇಕು. ನಿಮ್ಮ ಮಾಧ್ಯಮದ ಮುಖಾಂತರ ಮುಟ್ಟಿಸ್ಕೊಡಿ ದಯವಿಟ್ಟು. ತುಂಬಾ ಧನ್ಯವಾದ. ತಮ್ಮ ಹೆಸರು ಗೊತ್ತಾಗಲಿಲ್ಲ? ಶಿವಮಾದ. ಹೇಳಿ, ಇದ್ರ ಬಗ್ಗೆ ನೀವು ಯಾವ ಕಂಡೀಷನ್ ಹೇಳ್ತೀರಾ ಅದ್ರ ಮೇಲೆ ಹೇಳಿ. ನಿಮ್ಮ ಅದೇ ಸರ್, ನಮ್ಗೆ ಏನಪ್ಪ ಅಂದ್ರೆ, ಇವಾಗ ವಿಧಾನಸಭೆ ನಿಂತ್ಕೊಂಡ್ರೆ MLA ಆಗ್ತಾನೆ. 5 ವರ್ಷ ಅವನ್ನ ನಂಬಿ ನಾವು ಸಾರ್ವಜನಿಕ ಆರಿಸಿರ್ತೀವಿ, ಅವನ ಮೇಲೆ ಆಶೋತ್ತರಗಳು ಇಟ್ಕೊಂಡಿರ್ತೀವಿ ನಾವು. ಯಪ್ಪ ನಮಗೆ ಕೆಲಸಗಳು ಮಾಡಿಕೊಡ್ತಾನೆ ಅನ್ನೋ ನಾವು ಭರವಸೆ ಇರ್ತದೆ. ಅವನು ಸ್ವಾರ್ಥಕ್ಕೆ ಏನು ಮಾಡ್ತಾನೆ ಅಂದರೆ MP ಕೊಟ್ಟೋಗ್ತಾನೆ. MP ಹೋದಾಗ ಇಲ್ಲಿ ಖಾಲಿ ಬೀಳ್ತದೆ, ಮತ್ತೆ ಇನ್ನೊಬ್ಬ ಬಂದು ಅತಂತ್ರ ಮಾಡ್ತಾರೆ. ಅಲ್ಲಿ ಯಾವನೋ ಬರ್ತಾನೆ, ತಿರ್ಗಾ ಇಲ್ಲಿ ಗೊಂದಲ ಸೃಷ್ಟಿ. ಸಾರ್ವಜನಿಕವಾಗಿ ಗ್ರಾಮಗಳಲ್ಲಿ ಒಂದ್ಸಾರಿ ಆರಿಸಿ ಕಳ್ಸಾದ್ಮೇಲೆ ನೀವು ಹೋದ್ಸರಿ BJP ಇದ್ದಾಗ ನೀವು ನೋಡಿರ್ಬೋದು, ಇನ್ನು ಬರೀ 11 ತಿಂಗಳೇನೋ ವಾಯ್ದೆ ಇತ್ತು. ಹಾಗೂ ಉಪಚುನಾವಣೆಗಳು ನಡೆಸಿದ್ರು. ಅನಂತ್ ಕುಮಾರ್ ಅವರೆಲ್ಲ ಸತ್ತಾಗ. ಕರೆಕ್ಟ್. ಇಂಥದನ್ನ ಸಾರ್ವಜನಿಕರು ಕಂಡಿಲ್ಲ ಅಂತಂದ್ರೆ, ರಾಷ್ಟ್ರಪತಿವರೆಗೂ ಮುಟ್ಟಿಸಿಲ್ಲ ಅಂತಂದ್ರೆ, ನಮ್ಮ ಭಾರತ ದೇಶಕ್ಕೆ ಮುಟ್ಟಿಸಿಲ್ಲ ಅಂತಂದ್ರೆ ಇದು ಹೀಗೆ ಹಾಳಾಗ್ತಾ ಇರುತ್ತೆ ದೇಶ. ಏನಪ್ಪ ಅಂದ್ರೆ, ಜನದ ಹಣ ಪೋಲ್ ಆಗ್ಬಾರ್ದು. ಕರೆಕ್ಟ್. ಇವತ್ತು ಗ್ರಾಮೀಣ ಭಾಗದಲ್ಲಿ ಬಹಳ ಕಷ್ಟದಲ್ಲಿದ್ದಾರೆ. ಹೌದು, ತುಂಬಾ ಕಷ್ಟದಲ್ಲಿದ್ದಾರೆ. ಯಾರೋ ಚೆನ್ನಾಗಿರ್ತಾರೆ ಸರ್. ಒಂದು 80% ಎಲ್ಲ ಬಡವರೇನೆ. ಆ ಥರದ್ದು ನಾವು ಟ್ಯಾಕ್ಸ್ ಕಟ್ತೀವಿ. IT ಡೈರೆಕ್ಟ್ ಕಟ್ಟಿಲ್ಲ ಅಂದ್ರೂ ಕೂಡ ನಮ್ಮಂಥ ಬಡವರು ಹೌದು ಒಂದೊಂದು ಪ್ರತಿಯೊಂದು ವಸ್ತುಗಳು ತಗೊಳ್ಳೋದ್ರಲ್ಲಿ ಬೆಲೆನಲ್ಲಿ GST ಅಂತ ಆ ಥರ ಮುಖಾಂತರವಾಗಿ ಕಟ್ಟಿರ್ತೀವಿ. 1000 ರೂಪಾಯಿ ಕಟ್ಟಿರ್ತೀವಿ. ಹಾಗಾಗಿ ನಮ್ಮ ಹಣ ಫೋಲ್ ಆಗಬಾರ್ದು, ಒಳ್ಳೇದಕ್ಕೆ ಬೆಳೆಸ್ತೀವಿ ಅನ್ನೋದು ನಮ್ಮ ಉದ್ದೇಶ. ಮಲತಾಯಿ ಧೋರಣೆ ಮಾಡ್ತಾರಲ್ಲ, ಅದ್ರಲ್ಲೂ ನೀವು ಹೇಳ್ತಕ್ಕಂಥದ್ದು ಒಳ್ಳೆ ನಮ್ಮ ರಾಜ್ಯಕ್ಕೂ ಕೂಡ ಮಲತಾಯಿ ಧೋರಣೆ ಮಾಡ್ತಾರಲ್ಲ. ಇಡೀ ನಮ್ಮ ದೇಶ ಇಲ್ಲಿವರೆಗೂ ಯಾರು ಈ ಪದಗಳನ್ನ ಉಪಯೋಗಿಸಿಲ್ಲ, ನೀವು ಉಪಯೋಗಿಸಿದ್ದೀರಾ. ತುಂಬಾ ಧನ್ಯವಾದ ಅಣ್ಣ, ನಿಮ್ಗೂ ನಮ್ಮ ಥ್ಯಾಂಕ್ಸ್. ನಮ್ಮ ಕಡೆಯಿಂದ, ನಮ್ಮ ಮೀಡಿಯಾ 9 ಕರ್ನಾಟಕ ನ್ಯೂಸ್ ಇಂದ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು. ಏನಿಲ್ಲ ಸರ್, ಇದರಲ್ಲಿ ಥ್ಯಾಂಕ್ ಯು ಸರ್. ನಮಗೆ ಸಾರ್ವಜನಿಕ ಪಕ್ಷದಲ್ಲಿ ಒಳ್ಳೇದಾಗಲಿ. ಈ ಸರ್ವೆ ಮಾಡ್ಬಿಟ್ಟು ನೋಡಿ ಹೆಂಗ್ ಮಾಡ್ಬಿಟ್ರು, ಅದ್ರ ಬಗ್ಗೆ ನೀವು ಹಾಕಿ ಕ್ಲೀನಾಗೆ. ಈ ಸರ್ವೆ ಮಾಡ್ಬಿಟ್ಟು ನೋಡಿ 23,000 25,000 ಲೀಡ್ ಬತ್ತಲ್ಲ. ಈ ಸರ್ವೆ ಏನು ಮಾಡ್ತಾರೆ ಇವರು? ಜನಗಳು ಹೆಂಗ್ ಮೋಸ ಹೋಯ್ತಾರೆ ನೋಡಿ ಈ ಸರ್ವೆ ಬಗ್ಗೆ. ಎಲ್ಲ ಅದರಿಂದನೇ ಬೆಡ್ಸ್ಕೊಟ್ಟಿದ್ದು ಜಾಸ್ತಿ. ನಿಖಿಲ್ ಗೆಲ್ತಾನೆ ಅಂತ ಎಲ್ಲಿ ನೋಡು, ಅವ್ನು ಗೆಲ್ತಾನೆ ಅವ್ಳು ಗೆಲ್ತಾನೆ ಅಂತಾನೆ ಮಾಧ್ಯಮದವ್ರು ಹೇಳ್ಬಿಟ್ರೆ ಎಲ್ಲ ಬೆಡ್ಸ್ಕೊಟ್ಟಿದ್ರು. 23,000 ಹೆಂಗ್ ಬಂತು? ಈಗ ಮೊನ್ನೆ ಮಾಧ್ಯಮದವರೆಲ್ಲ ದುಡ್ಡುಗಳು ಬಿದ್ದೈತಲ್ಲ ಕಾಂಗ್ರೆಸ್. ಓಟ್ ಹಾಕೋ ಜನ ತೀರ್ಮಾನ ತಗೋತಾರೆ. ಓಟ್ ಹಾಕೋ ಜನ ತೀರ್ಮಾನ ತಗೋತಾರೆ. ಆ ಥರ ಎಲ್ಲ ಮಾಧ್ಯಮದವರು ಸರ್ವೆ ಮಾಡ್ತಾರಲ್ಲ, ಅವ್ರ ಸರ್ವೆನೇ ಇದು. ಇದೇ ಆಗ್ಬಿಟ್ಟೈತೆ. ಧನ್ಯವಾದ ಅಣ್ಣ. ತಮ್ಮ ಹೆಸರು ಗೊತ್ತಾಗಿಲ್ಲ?